ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹುಟ್ಟಿದ ಮಗುವು ತಕ್ಷಣ ಅಳುವುದೇ ಹಸಿವಿನಿಂದ. ಅಂದ್ರೆ ಭೂಮಿಗೆ ಬಂದ ಕಂದನ ಮೊದಲ ಅಳುವಿನಿಂದಲೇ ಶುರುವಾಗುವುದು ಹೊಟ್ಟೆ ಹಸಿವು. ಅಂತಹ ಹೊಟ್ಟೆ ಹಸಿವಿಗಾಗಿ ಮನುಷ್ಯ ಮಾಡದೇ ಇರೋ ಕೆಲಸ ಇಲ್ಲ, ಪಡದೇ ಇರೋ ಕಷ್ಟ ಇಲ್ಲ. ಇವತ್ತಿಗೂ ಒಂದು ಹೊತ್ತಿಗೂ ಊಟ ಸಿಗದೇ ಇರುವ ಸಾವಿರಾರು ಜನರನ್ನ ನೀವೆಲ್ಲ ನೋಡ್ತಾನೆ ಇರ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನ ಮಹಾದಾನ ಅಂತ ಪರಿಗಣಿಸಲಾಗಿದೆ. ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿಯೊಂದು ಪದಾರ್ಥಗಳ ಬೆಲೆ ಗಗನಕ್ಕೇರಿರುವ ಇವತ್ತಿನ ಕಾಲದಲ್ಲೂ ಕೂಡ 3 ಹೊತ್ತು ಹೊಟ್ಟೆ ತುಂಬಾ ಪ್ರಸಾದ ರೂಪದಲ್ಲಿ ಊಟ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಬೆಂಗಳೂರಿನಲ್ಲಿ ಇರುವ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಮಠದಲ್ಲೇ ಅಂತಹ ಒಂದು ಸತ್ಕಾರ್ಯ ನಡೀತಾ ಇರೋದು. ನನ್ನ ಹೆಸರು ಜಿ ಶಿವ್ ಭಟ್ ಅಂತ. ನಾನು ಈ ಸದ್ಗುರು ದತ್ತಾವತಾರಿ ಸದಾನಂದ ಮಹಾರಾಜರ ಆಶ್ರಮಕ್ಕೆ 1997ರಲ್ಲಿ ಬಂದೆ ನಾನು. ಆವಾಗ ಗುರುಗಳು ಬೆಂಗಳೂರಲ್ಲಿ ಇದ್ದರು. ಆವಾಗ ಇವರು ಒಬ್ಬರು ದತ್ತಾವತಾರಿಗಳು ಪವಾಡ ಪುರುಷರು ಅಂತ ಹೇಳಿದ್ವಿ. ನನ್ನ ಚಿಕ್ಕಮ್ಮನಿಂದ ಗೊತ್ತಾಯಿತು. ನಾನು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದೆ, ಅವರ ಪಾದಕ್ಕೆ ನಮಸ್ಕಾರ ಮಾಡಿದೆ. ನನಗೆ ಬಹಳ ಒಂದು ವಿಸ್ಮಯ ಆಯಿತು. ಆ ಒಂದು ಏನಂದರೆ, ಆ ಪಾದಗಳಲ್ಲಿ 33 ಕೋಟಿ ದೇವತೆಗಳು ಇರ್ತಾರಂತ ಹೇಳಿದ್ರು. ನನಗೆ ಅಷ್ಟು ಒಂದು ಪಾದಗಳಲ್ಲಿ ಒಂದು ವಿಸ್ಮಯಕಾರಿಯಾಗಿ ನನಗೆ ಕಾಣ್ತಿದ್ದು. ಆವಾಗ ಅವರು ಒಂದು ದಿವಸ ನಾನು ಬಂದಾಗೆ ಸಾಕ್ಷಾತ್ ದತ್ತಾವತಾರಿಗಳಾಗಿ ಅವರು ಮಲ್ಕೊಂಡಿದ್ದರು. ಅವಾಗ ನನಗೆ ಅವರು ನಾಗ ಸರ್ಪ ರೂಪದಲ್ಲಿ ಅವರು ನನಗೆ ಕಾಣಿಸಿದರು. ಅವರು ಹೇಳ್ತಾ ಇದ್ರು, ಇವರು ಸಾಕ್ಷಾತ್ ಸರ್ವದೇವತೆಗಳ ಸ್ವರೂಪ ಅಂತಂದು. ನನಗೆ ಆವಾಗ ಅನ್ನಿಸ್ತು ಇವರು ಸಾಕ್ಷಾತ್ ಭಗವಂತ ಇರಬೇಕು. ಅಂದಿನಿಂದ ನಾನು ಇವ್ರ ಹತ್ರ ಬರಲಿಕ್ಕೆ ಶುರು ಮಾಡಿದೆ. ಯಾಕಂದರೆ ಮೂಲತಃ ನಮ್ಮ ಇಷ್ಟದೇವರು ದತ್ತಾತ್ರೇಯನೇ ಆಗಿರೋದ್ರಿಂದ ಇವರು ತ್ರಿಮೂರ್ತಿಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರ ಅಂತ ಕೇಳಿದ್ದೆ ನಾನು. ಆದರೆ ಪ್ರತ್ಯಕ್ಷ ಒಂದು ನೋಡುವ ಅವಕಾಶ ನನಗೆ ಒದಗಿ ಬಂತು. ಆವಾಗ 92ರಿಂದ ನಾನು ಇಲ್ಲಿ ಬರ್ತಾ ಇರೋಕ್ಕೆ ಭಾಳ ನನಗೆ ಸಾಕಷ್ಟು ನನ್ನ ವೈಯಕ್ತಿಕವಾಗಿ ನನಗೆ ಲಾಭಗಳಾದವು. ನಾನು ಆವಾಗೇ ಮದುವೆ ಆಗಿತ್ತು. ನನಗೆ ಮದುವೆಯಾಗಿ ಒಂದು ಮಗು ಇತ್ತು, ಗಂಡು ಮಗು ಆಗಿದ್ದಿಲ್ಲ. ಗುರುಗಳ ಹತ್ರ ಬರಬೇಕಾದ್ರೆ ನಾನು ಗುರುಗಳಿಗೆ ನನಗೂ ಒಂದು ಗಂಡು ಮಗನ ದಯಪಾಲಿಸೊಂದೆ. ಸುಮಾರು 92-93ರಲ್ಲಿ ಬರುವಾಗ ನನಗೆ ಒಂದು ಗಂಡು ಮಗ ಆಯಿತು. ಅವನಿಗೆ ತುಂಬ ಆಶೀರ್ವಾದ ಮಾಡಿದರು. ಅವನಿಗೆ ಇವತ್ತು ಒಳ್ಳೆಯ ಕೆಲಸದಲ್ಲಿದ್ದು ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ. ನನ್ನ ಫ್ಯಾಮ್ಲಿಗೆ ತುಂಬ ಒಂದು ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ನಾನಾಗಲಿ ನನ್ನ ಮಿಸಸ್ ಆಗಲಿ ನಮ್ಮ ಮಗಳು ಅವಳೂ ತುಂಬ ಸೇವೆ ಮಾಡಿದ್ಲು. ಅವಳು ಒಂದು ಒಳ್ಳೆಯ ಎಜುಕೇಷನ್ ಸಿಕ್ತು, ಹಾಗೆ ಮದುವೆಯಾಗಿ ಈಗ ಅಮೇರಿಕಾದಲ್ಲಿ ಇದ್ದಾಳೆ. ಹೀಗೆ ನಮ್ಮ ಫ್ಯಾಮ್ಲಿಗೆ ಗುರುಗಳ ಆಶೀರ್ವಾದ ತುಂಬ ಆಗಿದೆ. ಆದ್ದರಿಂದ ನಾವು ಗುರುಗಳ ಪ್ರತ್ಯಕ್ಷ ಇವರು ತ್ರಿಮೂರ್ತಿ ಅವತಾರ ಅಂತಂದು ನಾನು ಇವರ ಸೇವೆಯನ್ನು ಮಾಡ್ತಾ ಇದ್ದೀನಿ. ಶ್ರೀ ವಿ ಶಂಕರ್ ನಮ್ಮ ರಿಸೀವರ್ ಆಗಿ ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿ ಇವತ್ತಿಗೂ ಅತ್ಯಂತ ಅಂತರಾತ್ಮ ಭಕ್ತರಾಗಿ ಗುರುಗಳ ಸೇವೆ ಸಲ್ಲಿಸ್ತಿದ್ದಾರೆ. ಅವರಿಗೆ ಆದಂಥ ಒಂದು ಅದ್ಭುತ ಪವಾಡವನ್ನು ನಾನು ಇಲ್ಲಿ ನಿರೂಪಣೆ ಮಾಡ್ತೀನಿ. ಅವರು 1992ರಲ್ಲಿ KS ಆಗಿ ಅವರು ಬಿಜಾಪುರದಲ್ಲಿ ಅವರು ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಆಫೀಸರ್ ಆಗಿ ಬಿಜಾಪುರದಲ್ಲಿ ಇದ್ದರು. ಅವರು ಬಿಜಾಪುರದಲ್ಲಿ ಇರಿದಾಗ ಬೆಂಗಳೂರಿನ ಭಕ್ತರು ಕೆಲವರು ಹೋದರು, ಬಿಜಾಪುರಕ್ಕೆ ಹೋದರು. ಅಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಇತ್ತು. ದತ್ತ ಜಯಂತಿ ಕಾರ್ಯಕ್ರಮ ಇರೋ ಕಾಲಕ್ಕೆ ಅವಾಗ
ಪಿ ಶಂಕರ್ ಅವರ ಮನೆಗೆ ಹೋಗಿ ನೀವು ಬರಬೇಕು ಅಂತ ಹೇಳಿದರು ಬೆಂಗಳೂರಿನ ಕೆಲವು ಅವ್ರಿಗೆ ಆತ್ಮೀಯ ಗೆಳೆಯರೇ ಆದವರು. ಆಗಲೇ ನಾನು ಬರ್ತೀನಿ ಗುರುಗಳನ್ನ ನೋಡ್ತೀನಿ ಅಂತ. ಯಾಕಂದರೆ ಇವತ್ತು ಅಂದಿನವರಿಗೆ ಯಾವ ಗುರುಗಳಾಗಲಿ ಯಾರು ಇದರಲ್ಲಿ ಹೋದವರಲ್ಲ. ತಮ್ಮ ಕರ್ತವ್ಯ ಏನಿತ್ತು ಅದು ಕರ್ತವ್ಯನ ಪರಿಪಾಲನೆ ಮಾಡಿಕೊಂಡು ಅತ್ಯಂತ ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯನ ನಿರೂಪಣೆ ಮಾಡುವಂಥ ಒಂದು ಅಧಿಕಾರಿಗಳಾಗಿದ್ದರು ಇವರು. ಆದರೂ ತಮ್ಮ ಗೆಳೆಯರೇ ಹೇಳ್ತಾರಂತಂದು ಅವರು ಗುರುಗಳ ಬಿಜಾಪುರದ ಗುರುಗಳ ಆಶ್ರಮಕ್ಕೆ ಹೋದರು. ಅಲ್ಲಿ ಗುರುಗಳ ಆಶ್ರಮಕ್ಕೆ ಒಂದು ಹೂವಿನ ಹಾರ ತೊಗೊಂಡು ಹೋಗಬೇಕು. ಅವ್ರಿಗೆ ಹಾರ ಹಾಕಿ ಅವರ ಪಾದಗಳಿಗೆ ನಮಸ್ಕಾರ ಮಾಡುವ ಪದ್ಧತಿ ಅದಂತೆ. ಅದರಂತೆ ಇವರು ಗೆಳೆಯರು ಹಾಗೆ ಹೇಳಿದರು. ಅದರಂತೆ ಇವರು ಒಂದು ಹೂವಿನ ಹಾರ ತಗೊಂಡು ಗುರುಗಳಿಗಾಗಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳುವಾಗ ಗುರುಗಳು ಹೇಳಿದರು, ನೀನು ಕಲೆಕ್ಟರ್ ಆಗ್ತೀಯಪ್ಪ ಅಂತಂದು ಆಶೀರ್ವಾದ ಮಾಡಿದರು ಅವ್ರಿಗೆ. ಆದರೆ ಇವರಿಗೆ ಭಾಳ ವಂಡರ್ ಅನ್ನಿಸ್ತು. ಯಾಕಂದರೆ ಇವರು ಇದ್ದದ್ದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸು, ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಕಲೆಕ್ಟರ್ ಆಗೋದದು ಅದು ಸಾಧ್ಯನೇ ಇಲ್ಲ, ನಾನು ಆಗಲಿಕ್ಕಿಲ್ಲ ಅಂತ ಹೇಳಿದರು. ಆವಾಗ ಇನ್ನೊಬ್ಬ ಅಲ್ಲಿ ದೊಡ್ಡ ಹಿರಿಯ ಭಕ್ತರು ಡಾಕ್ಟರ್ ಇವರು ನಮ್ಮ SR ನಾಯಕ್ ಅಂತ ಜಡ್ಜ್ ಆಗಿದ್ದರು, ಹೈಕೋರ್ಟ್ ಜಡ್ಜು. ಅವಾಗ ಅವರು ಹೇಳಿದರು, ಇಲ್ಲಪ್ಪ ಗುರುಗಳ ಮಾತಂದರೆ ಮಾತು, ಇನ್ನೊಮ್ಮೆ ನೀನು ನಮಸ್ಕಾರ ಮಾಡು ಗುರುಗಳಿಗೆ ಅಂತ ಹೇಳಿದರು. ಮತ್ತೆ ನಮಸ್ಕಾರ ಮಾಡಿದಾಗ ನೀನು ಕಲೆಕ್ಟರ್ ಆಗ್ತೀಯಪ್ಪ ಅಂತ ಹೇಳಿದರು. ಆಗ ಇವರಿಗೆ ಭಾಳ ವಂಡರಾಗಿ ಏನಪ್ಪ ಇದು ಗುರುಗಳು ಹಿಂಗೆ ಹೇಳ್ತಾರೆ, ನಾನು ಕಲೆಕ್ಟರ್ ಆಗಲಿಕ್ಕೆ. ಇವರು ವಾದ ಮಾಡಿದರು, ನಾನು ಕಲೆಕ್ಟರ್ ಆಗ್ಲಿಕ್ಕೆ ಬರೋದೇ ಇಲ್ಲ, ನಾನು ಕಮರ್ಷಿಯಲ್ ಟ್ಯಾಕ್ಸಲ್ಲಿದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕಲೆಕ್ಟರ್ ಆಗಬೇಕಂದ್ರೆ 15-20 ವರ್ಷ ಬೇಕು ನನಗೆ. ಆದರೆ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ಕಲೆಕ್ಟರ್ ಆಗ್ತೀನಿ ಅಂತಂದರೆ ನನಗೆ ಸಾಧ್ಯ ಇಲ್ಲ, ನಾನು ಇರೋದು ಈ KSC ಆಗಬೇಕಂದ್ರೆ ಸಾಧ್ಯನೇ ಇಲ್ಲ ಅನ್ನೋದು ವಾದ ಮಾಡಿ, ಆದರೂ ಗುರುಗಳಲ್ಲಿ ನಂಬಿಕೆ ಇಡಿ, ಖಂಡಿತ ಆಗ್ತೆ ಅಂತ ಹೇಳಿದರು. ಅದರಂತೆ ಇವರು ತಮ್ಮ KS ಆದಾಗೆ ಇವರು DYSP ಆಗಬೇಕಂತ ಮನಸ್ಸಿನಲ್ಲಿತ್ತು. ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಕೋರ್ಟಿಗೂ ಹಾಕಿದ್ರು. ನನಗೆ ಕಮರ್ಷಿಯಲ್ ಟ್ಯಾಕ್ಸ್ ಬೇಡ, ನನಗೆ DYSP ಬೇಕು ಅಂತಂದು ಹಾಕಿದ್ರು. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. KSಯಿಂದ ಇವ್ರ ಹಿಂದೆ ಸಾಕಷ್ಟು ಸುಮಾರು 120ರಿಂದ 140 ಜನ ತನಕ ಇದ್ದರು. ಆದರೆ ಇದು ಯಾವುದೂ ಆಗೋದಿಲ್ಲ ಅಂತ ಎಲ್ಲರೂ ವಿಡ್ರಾ ಮಾಡ್ಕೊಂಡು ಆದರು. ಇವರು ಮಾತ್ರ ಕೋರ್ಟಿನಲ್ಲಿ ಕೇಸ್ ನಡೀತಾ ಇತ್ತು, ಅದೇ ನಡೆಸ್ತಾ ಇದ್ರು ಇವರು. ಇವತ್ತಿಲ್ಲ ನಾಳೆ ನನಗೆ DYSP ಸಿಗ್ಬೋದು ಅಂತಂದು. ಆದರೆ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಇವರಿಗೆ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇದ್ದರೆ ಇವರಿಗೆ IAS ಬಡ್ತಿ ಕೊಡ್ಬೋದು, ಇವರು ಯಾವ ಡಿಪಾರ್ಟ್ಮೆಂಟ್ಗಾದರೂ ಹೋಗ್ಬೋದು ಅಂತ ಕೋರ್ಟು ತೀರ್ಪೇ ಕೊಡ್ತೆ. ಅದು ಗುರುಗಳ ಯಾಕೆ ಆಯ್ತಂದರೆ ಗುರುಗಳ ಬಗ್ಗೆ ಇವರು ಹೇಳಿದರು, ನೀನು ಕಲೆಕ್ಟರ್ ಆಗ್ತೆ ಅಂತಂದು. ಆವಾಗ ಇವರು ಹೇಳಿದರು, ಕೋರ್ಟಿನಲ್ಲಿಯೂ ನಿನ್ನಂತೆ ಆಗತ್ತೆ ಅಂತಲೇ ಹೇಳಿದರು. ಅದರಂತೆ ಕೋರ್ಟಿನಲ್ಲಿಯೂ ಆಗಿ ಇವರು ಮುಂದೆ IAS ಆಗಿ ಬೆಂಗಳೂರಿನ ಒಂದು DC ಆಗಿ ಇವರಿಗೆ ಮಾಡಿ ಸುಮಾರು 5 ವರ್ಷ ಸೇವೆ ಸಲ್ಲಿಸಿ, ಹಾಗೂ ಅದೇ ಆಶ್ರಮದ ರಿಸೀವರಾಗಿ ಸೇವೆ ಸಲ್ಲಿಸಿ. ಅಂದರೆ ಗುರುಗಳ ಮಾತು ಅಂದರೆ ಸತ್ಯವಾದ ಮಾತು, ಸತ್ಯನಾರಾಯಣ ಸತ್ಯ ಸದಾನಂದನಂತೆ ಹೆಸರಾಗುತ್ತೆ. ಯಾಕಂದರೆ ಗುರುಗಳ ಇವರು 92ರಲ್ಲಿ ಇವರು ಬಂದಿದ್ದರು, ನಮಸ್ಕಾರ ಮಾಡಿದರು, ನೀನು ಕಲೆಕ್ಟರ್ ಆಗ್ತೀಯ ಅಂತಂದು. ಅದೇ ರೀತಿ ಇವರು ಸುಮಾರಾಗಿ 98-99ರಲ್ಲಿ ಕಲೆಕ್ಟ್ರಾಗಿ ಒಂದು ಕಾರ್ಯ ನಿರ್ವಹಿಸರು. ಅತ್ಯಂತ ಇದರಿಂದ ಒಳ್ಳೆ ಹೆಸರುವಾಸಿಯಾದರು ಆ ಕಲೆಕ್ಟರ್ ಒಂದು DC ಇರುವ ಕಾಲಕ್ಕಂತ ಹೇಳಿಕೆ ಇಷ್ಟಪಡ್ತೀನಿ ನಾನು. ಇನ್ನು ನಮ್ಮ ಬೆಂಗಳೂರು ಆಶ್ರಮದ ಬಗ್ಗೆ ಹೇಳಬೇಕಪ್ಪ ಅಂದರೆ, ಇಲ್ಲಿ ಗುರುಗಳಿದ್ದಾಗ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರೋರು, ದರ್ಶನ ತಗೊಳ್ಳೋರು, ಪ್ರಸಾದ ನಡೀತಿತ್ತು. ಆದರೆ ಗುರುಗಳು ಯಾವಾಗ ಬೇರೆ ಆಶ್ರಮಕ್ಕೆ ಹೋದಾಗೆ ಬರೀ ಕೇವಲ ಭಜನೆ ಆರತಿ ಆಗ್ತಾಯಿತ್ತು, ಪ್ರಸಾದ ಮಾತ್ರ ವ್ಯವಸ್ಥೆ ಇರಲಿಲ್ಲ. ಆವಾಗ ನಾವು 94ರಲ್ಲಿ ಗುರುಗಳು ಬಿಜಾಪುರಕ್ಕೆ ಹೋಗೋಕೆ ನಾವು ಕೇಳ್ಕೊಂಡ್ವಿ, ಗುರುಗಳೇ ಇಲ್ಲಿ ನೀವು ಇದ್ದಾಗೆ ಮತ್ತು ಪ್ರಸಾದ ಭಜನೆ ಆರತಿ ಎಲ್ಲ ಚೆನ್ನಾಗಿ ಆಗುತ್ತೆ, ನೀವು ಇದಾದಮೇಲೆ ತ್ರಿಕಾಲ ಪೂಜೆ ಭಜನೆ ಆರತಿ ಆಗಂಗೆ ವ್ಯವಸ್ಥೆ ಮಾಡಬೇಕು, ಆತ ಮಾಡಿ ಅಂತ ಹೇಳಿದರು ಗುರುಗಳು. ಅವರ ಆಶೀರ್ವಾದದಿಂದ ನಾವು ಇಲ್ಲೇ 3 ಹೊತ್ತು ಭಜನೆ ಆರತಿ ಹಂಗೆ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಮೊದಲು ಪ್ರಸಾದ ಕಾರ್ಯಕ್ರಮ ಒಂದು 100 ಜನ ಮಾತ್ರ ಮಧ್ಯಾಹ್ನ ಪ್ರಸಾದಕ್ಕೆ ಬರ್ತಾಯಿದ್ರು.
ಅವಾಗ ನಾವು ಮನೆಯಿಂದನೇ ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಅದರಿಂದ ಪ್ರತಿನಿತ್ಯ ಮಾಡ್ತಾ 100ರಿಂದ 200 ಆದರೂ, 200ರಿಂದ 500 ಆದರೂ, 500ರಿಂದ 1000 ಜನ ಆದರು. ಈಗ ಪ್ರತಿನಿತ್ಯ ಇಲ್ಲಿ ಪವಾಡ ಆಗುತ್ತೆ. 3 ಹೊತ್ತೂ ತ್ರಿಕಾಲ ಪೂಜೆ, ತ್ರಿಕಾಲ ಆರತಿ, ತ್ರಿಕಾಲ ಭಜನೆ, ತ್ರಿಕಾಲ ಪ್ರಸಾದ ಆಗುತ್ತೆ. ಬೆಳಗ್ಗೆ ಸುಮಾರು ಒಂದು 400ರಿಂದ 500 ಜನ ಬೆಳಗ್ಗೆ ಆರತಿ ಬರ್ತಾರೆ, ಅವ್ರಿಗೆಲ್ಲರಿಗೂ ಉಪಹಾರವಾಗುತ್ತೆ. ಮಧ್ಯಾಹ್ನ 1000ರಿಂದ 1500 ಜನ ಬರ್ತಾರೆ, ಅವ್ರಿಗೂ ಭಜನೆ ಆರತಿಯಲ್ಲಿ ಪಾಲ್ಗೊಂಡು ಪ್ರಸಾದ ವ್ಯವಸ್ಥೆ ಆಗುತ್ತೆ. ಸಾಯಂಕಾಲವೂ 500ರಿಂದ ಸುಮಾರು 700 ಜನ ತನಕನೂ 700-705 ಜನನೂ ಬರ್ತಾರೆ, ಅವ್ರಿಗೂ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ. ಈ ರೀತಿ ಇಲ್ಲಿ ತ್ರಿಕಾಲ ಭಜನೆ ಪ್ರಸಾದ ವ್ಯವಸ್ಥೆ ಭಕ್ತರಿಂದನೇ ನಡೀತದೆ, ಭಕ್ತರಿಂದನೇ ಎಲ್ಲವೂ ಕಾರ್ಯಕ್ರಮಗಳಾಗ್ತವೆ ಅಂತ ಹೇಳಲಿಕ್ಕೆ ಇಲ್ಲಿ. ಯಾಕಂದರೆ ಬೆಂಗಳೂರಲ್ಲಿ ಈ ಥರ ಎಲ್ಲೂ ನಡೆಯಂಗಿಲ್ಲ. ನನ್ನನ್ನು ನೋಡಿದ್ದಕ್ಕೆ, ನನ್ನ ತಿಳಿದಕ್ಕೆ ಈಗ ತ್ರಿಕಾಲ ಪೂಜೆ, ತ್ರಿಕಾಲ ಭಜನೆ, ತ್ರಿಕಾಲ ಪ್ರಸಾದ ಅದು ಪಂಚಪಕ್ವಾನ್ನಗಳೇ ಇರುತ್ತೆ. ಗುರುಗಳಿಗೆ ಏನು ನೈವೇದ್ಯ ಮಾಡ್ತಾರೆ ಅದನ್ನೇ ಭಕ್ತರಿಗೆ ಹಂಚ್ತಾರೆ ಇಲ್ಲಿ. ಆದ್ದರಿಂದ ಎಲ್ಲರಿಗೂ ಇಲ್ಲಿ ಹೊಟ್ಟೆ ತುಂಬ ತ್ರಿಕಾಲ ಪ್ರಸಾದ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇದೆ. ಇವತ್ತಿನವರೆಗೂ ಅವ್ಯಾಹತವಾಗಿ ಇದನ್ನು ಗುರುಗಳು ನಡೆಸ್ತಾ ಇದ್ದಾರೆ. ಎಲ್ಲ ಭಕ್ತರಿಂದ ನಡೀತೆ ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತೀನಿ. ಹಾಂ, ಹಾಗೆ ಪ್ರತಿನಿತ್ಯ ಭಕ್ತರ ಇಚ್ಛೆಯಂತೆ ಇಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಬೇರೆ ಬೇರೆಯೇ ಇರ್ತದೆ. ಅಂದರೆ ಪ್ರತಿನಿತ್ಯ ಹೊಟ್ಟೆ ತುಂಬ ಆಗುವಷ್ಟು ಪಂಚಪಕ್ವಾನ್ನಗಳೇ ಇರ್ಬೋದು. ಒಂದೊಂದು ದಿವಸ ಅನ್ನ ಸಾಂಬಾರು ಗಳೇ ಇರ್ಬೋದು, ಪಲಾವ್ ಇರ್ಬೋದು, ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆ. ಆದರೆ ಎಲ್ಲರಿಗೂ ಹೊಟ್ಟೆ ತುಂಬ ನಾವು ಒಂದು ಸಾಂಪ್ರದಾಯಿಕ ಒಂದು ಪ್ರಸಾದ ಊಟ ಏನಿರ್ತದೆ ಅದೇ ರೀತಿಯಾಗಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಆಗುವಷ್ಟು ಪ್ರಸಾದವನ್ನು ಎಲ್ಲರೂ ತಗೊಂಡು ಸಂತುಷ್ಟ. ಯಾಕಂದರೆ ಪ್ರಸಾದ ಅದು ದಿವ್ಯ ಔಷಧ, ಅದು ದಿವ್ಯ ಔಷಧ. ಅದನ್ನು ತಗೊಂಡವರು ಎಷ್ಟೋ ನಾನಾ ರೋಗಗಳನ್ನು ಕಳೆದುಕೊಂಡು ಅದರಿಂದ ಗುಣ ಹೊಂದಿ ಅದು ಔಷಧವನ್ನು ಮನೆಗೆ ತೊಗೊಂಡೋಗಿ ತಮ್ಮ ಫ್ಯಾಮ್ಲಿಗೆ, ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೊಟ್ಟು ಅದರಿಂದ ಗುಣಮುಖರಾಗದಂಥ ಎಷ್ಟೋ ಉದಾಹರಣೆಗಳೇ ಇದರಲ್ಲಿವೆ. ಇನ್ನು 3 ಹೊತ್ತು ಊಟ ಹಾಕಬೇಕು ಅಂದರೆ ಅದಕ್ಕೆ ಸಾಕಷ್ಟು ಖರ್ಚು ಆಗುತ್ತೆ. ಅದು ಹೇಗೆ ಒದಗಿ ಬರ್ತಾ ಇದೆ? ಈಗ ಇಲ್ಲಿ 3 ಹೊತ್ತು ಮಾಡಬೇಕಂದ್ರೆ ಇದು ತುಂಬ ಖರ್ಚಿದೆ. ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು ಟೀಮ್ ಇದೆ, ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಭಕ್ತಾದಿಗಳು ಕೊಡ್ತಾರೆ. ಆ ಭಕ್ತಾದಿಗಳ ಎಲ್ಲ ಇರೋದ್ರಿಂದ ಭಕ್ತಾದಿಗಳ ಕಾಣಿಕೆಯಿಂದ ತಗೊಂಡು ಆ ಭಕ್ತಾದಿಗಳೇ ಇವತ್ತು ಪ್ರತಿನಿತ್ಯ ಒಬ್ಬ ಭಕ್ತರು, ನಾನು ಗುರುಗಳ ಪಾದ ಪೂಜೆ ಮಾಡ್ತೀನಿ, ಪಾದ ಸೇವೆ ಮಾಡ್ತೀನಿ ಅಂತ ಭಕ್ತರಿಂದಲೇ ನಡೀತದೆ ಹೊರತು ಭಕ್ತರೇ ನಡೆಸಿಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವರೇ ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಅನ್ನೋ ಹಾಗೆ ಶ್ರೀ ದತ್ತಗುರು ಸದಾನಂದ ಮಹಾರಾಜರ ಆಶ್ರಮವು ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿದ್ದು, ಹಸಿದು ಬರುವ ಪ್ರತಿಯೊಬ್ಬರಿಗೂ 3 ಹೊತ್ತು ಹೊಟ್ಟೆ ತುಂಬ ಊಟ ಕೊಡುವುದಲ್ಲದೆ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದು ದಿನದಿಂದ ದಿನಕ್ಕೆ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ.